ಬಿಜೆಪಿಯಲ್ಲಿ ಅಡ್ಡ ಮತದಾನದ ಕಿಚ್ಚು ದಗದಗಿಸ್ತಾ ಇದೆ. ಕ್ರಾಸ್ ವೋಟಿಂಗ್ ಚೆಂಡು ಹೈಕಮಾಂಡ್ ಅಂಗಳ ತಲುಪಿದೆ. ಅಡ್ಡ ಮತದಾನ ಮಾಡಿರಬಹುದಾದಂಥ ಶಾಸಕರ ಬಗ್ಗೆ ತಮ್ಮದೇ ಪಟ್ಟಿ ಹಿಡಿದು ರಾಜ್ಯ ನಾಯಕರು ದೆಹಲಿಗೆ ತೆರಳಿದ್ದಾರೆ. ಇವತ್ತು ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಜೊತೆ ಚರ್ಚೆ ಮಾಡಲಿದ್ದಾರೆ. ಆದರೆ ಗೆದ್ದಿದ್ರೂ ಕೂಡ ಕ್ರಾಸ್ ಮತದಾನ ಆಗಿರುವಂಥದ್ದು ಬಿಜೆಪಿಗೆ ಒಂದು ರೀತಿ ಮೋಸ ಮಾಡಿರೋದ್ರ ಬಗ್ಗೆ ಸ್ಪಷ್ಟವಾದಂಥ ಸುಳಿವು ಸಿಕ್ಕಿದೆ. ಯಾರು ಮಾಡಿದ್ದಾರೆ ಅದು ಪತ್ತೆ ಹಚ್ಚಬೇಕಾಗಿದೆ. ಮ್ಯಾನ್ ಪವರು, ಮಸಲ್ ಪವರು, ಮನಿ ಪವರು, ಇದರಲ್ಲಿ ಏನು ಬೇಕಾದರೂ ಮಾಡ್ತಾರೆ. ಬಿಜೆಪಿಯಲ್ಲಿ ಅಡ್ಡ ಮತದಾನದ ಬಿರುಗಾಳಿ, ಪಟ್ಟಿ ಹಿಡಿದು ದೆಹಲಿಗೆ ಹಾರಿದ ನಾಯಕರು. ಕೇಸರಿ ಸೇನೆಯಲ್ಲಿ ಕ್ರಾಸ್ ವೋಟಿಂಗ್ ತಲ್ಲಣ ಸೃಷ್ಟಿ ಮಾಡಿದೆ. ಅಡ್ಡ ಮತದಾನದ ಹೊಡೆತಕ್ಕೆ ಬಿಜೆಪಿ ನಾಯಕರು ತಂಡ ಹೊಡೆದಿದ್ದಾರೆ. ರಾಷ್ಟ್ರೀಯ ನಾಯಕರಿಗೂ ಮುಜುಗರ ತಂದಿದೆ. ಪರಿಷತ್ ಚುನಾವಣೆ ಹೆಚ್ಚುವರಿ ಅಭ್ಯರ್ಥಿಗೆ ಬಿಜೆಪಿ ಶಾಸಕರು ಮತವನ್ನು ಹಾಕಿ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯಾಗಿದ್ದಾರೆ. ಇದನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಯಾವ ನಾಯಕರ ತಲೆದಂಡ, ಯಾರು ಉಚ್ಚಾಟನೆ? ಅಡ್ಡ ಮತದಾನಕ್ಕೆ ಸಂಬಂಧಿಸಿದಂತೆ ಹೈಕಮಾಂಡ್ ವರದಿ ಕೇಳಿದೆ. ಹೈಕಮಾಂಡ್ ಬುಲಾವ್ ಹಿನ್ನೆಲೆ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಸಚೇತಕ ದೊಡ್ಡನಗೌಡ ಪಾಟೀಲ್ಗೂ ವರಿಷ್ಠರು ಬುಲಾವ್ ನೀಡಿದ್ದಾರೆ. ಪಟ್ಟಿ ಹಿಡಿದು ಬರುವಂತೆ ಸೂಚಿಸಿದೆ. ಅಡ್ಡ ಮತದಾನ ಮಾಡಿರಬಹುದಾದ ಸಾಧ್ಯತೆ ಮೇರೆಗೆ ಕೆಲವರ ಹೆಸರಿನ ಪಟ್ಟಿ ಹಿಡಿದು ತೆರಳಿದ್ದಾರೆ. ಇವರ ಮೇಲೆ ಹೈಕಮಾಂಡ್ ಯಾವೆಲ್ಲ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ಕುತೂಹಲ ಇದೆ. ಅಷ್ಟೇ ಅಲ್ಲ, ಜವಾಬ್ದಾರಿ ಹೊತ್ತಿದ್ದ ವಿಜೇಂದ್ರ, ಅಶೋಕ್ ಸೇರಿ ಯಾರೆಲ್ಲರ ಮೇಲೆ ಕ್ರಮ ಆಗಬಹುದು ಅನ್ನೋ ಕುತೂಹಲ ಕೂಡ ಇದೆ. ಡೌಟ್ಸ್ ಇದೆ, ಆದರೆ ಇನ್ನೂ ಕನ್ಫರ್ಮೇಷನ್ ಆಗಿಲ್ಲ. ಅದೆಲ್ಲ ಬೀದಿಗೆ ಬಂದೇ ಬರ್ತದೆ. ಇಷ್ಟೆಲ್ಲ ಮೋಸ ಮಾಡಿದವರು ಏನು ದುಡ್ಡು ತಗೊಂಡು ಓಸಿಯಾಗಿ ಏನು ವೋಟ್ ಮಾಡಿರ್ತಾರ? ಯಾರೋ ಕೆಲವರು ಹೇಳ್ತಾ ಇದ್ದಾರಂತೆ, ಏನೋ ಅಭಿವೃದ್ಧಿಗೋಸ್ಕರ ದುಡ್ಡು ತಿಂದುಬಿಟ್ಟು ಚೆಂದಾಗಿ ಕುದುರೆ ವ್ಯಾಪಾರ ಮಾಡ್ಕೊಂಡು ಅಭಿವೃದ್ಧಿಗೆ ಮಾಡ್ತೀರಿ. ಅವ್ರ ಅಭಿವೃದ್ಧಿ, ಅವ್ರ ಸ್ವಂತ ಅಭಿವೃದ್ಧಿ ಮಾಡ್ಕೊಳಕ್ಕೆ ಮಾಡಿರೋ ಅಷ್ಟೇ. ಅದು ಇನ್ನೇನು ಏರಿಯಾ ಅಭಿವೃದ್ಧಿ ಮಾಡೋಕ್ಕಲ್ಲ, ಅವ್ರ ಸ್ವಂತ ಅಭಿವೃದ್ಧಿ. ಅದಕ್ಕೆ ಈ ಕಳ್ಳರನ್ನ ಬಲಿ ಹಾಕ್ತೀರಿ, ಯಾವುದೇ ಕಾರಣಕ್ಕೂ ಬಿಡಲ್ಲ. 2028ರ ಚುನಾವಣೆ ಕಡೆ ಗಮನ ಹರಿಸಿ. ಬಿಜೆಪಿ ಮತ್ತು ಜೆಡಿಎಸ್ನಿಂದ ಅಡ್ಡ ಮತದಾನವಾಗಿದೆ. ದೋಸ್ತಿಗಳಿಗೆ ಮುಜುಗರ ತರಿಸಿದೆ. ಆಣೆ ಪ್ರಮಾಣದ ಬಗ್ಗೆ ಚರ್ಚೆಯಾಗಿದೆ. ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳಬೇಡಿ. 2028ರ ಚುನಾವಣೆ ಬಗ್ಗೆ ಗಮನ ಹರಿಸುವಂತೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ಈ ಮೂಲಕ ಕುಮಾರಸ್ವಾಮಿ ಎನ್ಡಿಎ ನಾಯಕರಾಗೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಒಂದು ವಿಷಯವನ್ನು ಇಲ್ಲಿಗೆ ಬಿಟ್ಟು 2028 ಇಂಥ ಕೆಟ್ಟ ಸರ್ಕಾರ ಕಿತ್ತೋಗಲಿಕ್ಕೆ ಏನು ನಾವು ಪ್ಲ್ಯಾನ್ ಮಾಡಬೇಕು, ಅದರ ಕಡೆ ಗಮನ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಡ್ಡ ಮತದಾನ ನಡೆದು ಹೋಗಿದೆ. ಆದರೆ ಅಡ್ಡ ಮತದಾನ ಮಾಡಿದವರ ಪತ್ತೆ ಹಚ್ಚಿ ಕ್ರಮಕ್ಕೆ ಹೈಕಮಾಂಡ್ ನಿರ್ಧರಿಸಿದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಪತ್ತೆ ಹಚ್ಚುವ ಕಾರ್ಯ ಶುರುವಾಗಿದೆ. ಸತ್ಯ ಶೋಧನಾ ಸಮಿತಿ ಇನ್ನು 3 ದಿನಗಳಲ್ಲಿ ವರದಿ ನೀಡಬೇಕಾಗಿದೆ. ಅಷ್ಟರಲ್ಲಿ ಹೈಕಮಾಂಡೇ ಏನೇ ಕ್ರಮವನ್ನು ತೆಗೆದುಕೊಂಡರೂ ಅಚ್ಚರಿ ಪಡಬೇಕಿಲ್ಲ. ಇನ್ಯಾರ ತಲೆದಂಡವಾಗಲಿದೆಯೋ ಕಾದು ನೋಡಬೇಕಾಗಿದೆ.